Hello my dear students, welcome to Benzene Chemistry YouTube channel. So today in this video we are going to discuss about the most probable and previous year numerical problems of the topic solutions. ಈ solutions ಅನ್ನೋ ಟಾಪಿಕ್ ಅಲ್ಲಿ ಬರುವಂತ ಎಲ್ಲಾ numerical problem ಗಳನ್ನ ಸಾಲ್ವ್ ಮಾಡೋಣ. ಹೌದಾ? So this is explained by SH sir. So first problem ನೋಡಿ. So ಈ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಪ್ಲೀಸ್ ನೆನಪಿಟ್ಕೊಳ್ಳಿ. To solve any problem of this topic, ಈ ಟಾಪಿಕ್ ದಿಂದ ನೀವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದಿಷ್ಟು ನೋಟೇಷನ್ ಗಳನ್ನು ನೆನಪಿಟ್ಕೋಬೇಕು. ಸೊ ಒಂದು ಸಾಲ್ವೆಂಟ್, ಐ ಆಲ್ವೇಸ್ ಟೇಕ್ ಸಾಲ್ವೆಂಟ್ ಆಸ್ A and solute, I always take solute as B. ಹೌದಾ? ಈಗ ನೋಡ್ರಿ, W ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಮಾಸ್. W ಅಂದ್ರೆ ಮಾಸ್. M ಕ್ಯಾಪಿಟಲ್ M ಅಂತಂದ್ರೆ ಮೋಲಾರ್ ಮಾಸ್. ಹೌದಾ? ಸೊ ಈಗ ನಾನು ಏನಾದರೂ WA ಅಂತ ಬರೆದ್ರೆ, ಸೊ ದಿಸ್ ಈಸ್ ಮಾಸ್ ಆಫ್ ಸಾಲ್ವೆಂಟ್. ಹೌದಾ? WB ಅಂತ ಬರೆದ್ರೆ, ಸೊ ದಿಸ್ ಈಸ್ ಮಾಸ್ ಆಫ್ ಸಾಲ್ವೆಂಟ್. WB ಅಂತ ಬರೆದ್ರೆ ಮಾಸ್ ಆಫ್ ಸೊಲ್ಯೂಟ್. ಹೌದಾ? MA ಅಂತ ಬರೆದ್ರೆ ಮೋಲಾರ್ ಮಾಸ್ ಆಫ್, ದಿಸ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. MB ಅಂತ ಬರೆದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಅರ್ಥ ಆಯ್ತಾ ಇದು? ಸೊ ಈ ನೋಟೇಷನ್ಗಳನ್ನ ನಾನು ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಾನು ಜನರಲಿ. ಸೊ ದೀಸ್ ಆರ್ ಯೂಸ್ಡ್. ಅರ್ಥ ಆಗುತ್ತಲ್ಲ ಇದು? ನೆನಪಿಡುತ್ತಲ್ಲ? ಓಕೆ. ಸೊ ಪ್ಲೀಸ್ ಯೂಸ್ ಸಚ್ ಟೈಪ್ ಆಫ್ ನೋಟೇಷನ್ಸ್. ಹೌದಾ? ನೀವು A B ಅದರ ಬದಲಿ ನೀವೇನು ತೊಗೋಬೋದು? A ಅಂತಂದರೆ 1, B ಅಂತಂದರೆ 2 ತೊಗೋಬೋದು. ಹೌದಾ? W1 W2, ಹೌದಾ? M1 M2 ಈ ಥರನೂ ತೊಗೋಬೋದು. ಏನೂ ತೊಂದರೆ ಇಲ್ಲ. ಓಕೆ. ಸೊ ಈಗ ಏನು ಮಾಡೋಣ ಅಂತಂದರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಕ್ವಶನ್ ಓದಿ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡಬೇಕಂತ. ಯಾವಾಗಲೂ ಇಲ್ಲಿ ನಾವು ಇಲ್ಲೇನು ತೊಗೋತೀವಲ್ಲ ಇವುಗಳನ್ನ, ಇದರಲ್ಲಿ ಒಂದು ಟ್ರಿಕ್ ಇದೆ. ಏನಂತಂದರೆ ನೆನಪಿಟ್ಕೊಳ್ಳಿ, ಯಾವಾಗಲೂ ಸೊಲ್ಯೂಟ್ ಅಂದರೆ ಕಡಿಮೆ ಇರುತ್ತೆ, ಇದರ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಸಾಲ್ವೆಂಟ್ ಅಂದರೆ ಕ್ವಾಂಟಿಟಿ ಏನಿರುತ್ತೆ ಅದರದ್ದು ಜಾಸ್ತಿ ಇರುತ್ತೆ. ಇಷ್ಟು ಮಾತ್ರ ನೆನಪಿರಲಿ. ಹೌದಾ? ಸೊ ಆಲ್ವೇಸ್ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಕೊಟ್ಟರೆ ಆ ಪ್ರಾಬ್ಲಮಲ್ಲಿ ತಿಳ್ಕೊಂಬಿಡಿ, ಯಾವುದು ಕಡಿಮೆ ಇರುತ್ತಲ್ಲ, WB ಈಸ್ ಆಲ್ವೇಸ್ ಲೆಸರ್ ದ್ಯಾನ್ WA. ಸೊ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಕಡಿಮೆ ಕ್ವಾಂಟಿಟಿ ಇರೋದೆಲ್ಲ ಏನು WB, ಜಾಸ್ತಿ ಕ್ವಾಂಟಿಟಿ ಇರೋದೆಲ್ಲ ಏನು WA ಇರುತ್ತೆ. ಹೌದಾ? ಸೊ ಈಗ ಒಂದು ಎಕ್ಸಾಂಪಲ್ ಹೇಳಿ ನಾನು ತೋರಿಸ್ತೀನಿ ನೋಡ್ರಿ. ಎಡಿಷನ್ ಆಫ್ 0.643 ಗ್ರಾಮ್ ಆಫ್ ಕಂಪೌಂಡ್ ಟು 50 ml ಆಫ್ ಲಿಕ್ವಿಡ್ with density 0.879 gram per ml. It lowers or decreases freezing point from 5.51 degrees Celsius to 5.03 degrees Celsius. Calculate molar mass of compound. ಜನರಲಿ ಈ ಟಾಪಿಕ್ ಮೇಲೆ ಏನು ಕೇಳ್ತಾರೆ ಅಂತಂದರೆ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋದನ್ನು ಕೇಳ್ತಾರೆ. ಮೋಲಾರ್ ಮಾಸ್ ಆಫ್ ಸೊಲ್ಯೂಟನ್ನ ಕ್ಯಾಲ್ಕುಲೇಟ್ ಮಾಡೋದನ್ನು ಕೇಳ್ತಿರ್ತಾರೆ. ಹೌದಾ? ಈ ನೋಡಿ ಕೊಟ್ಟಿರೋವನ್ನು ಕರೆಕ್ಟಾಗಿ ಬರ್ಕೊಳ್ಳೋಣ. ಸೊ ದಿಸ್ ಈಸ್ WB. ಏನಿದು? WB ಎಷ್ಟಿದೆ ಇದು? 0.643 ಗ್ರಾಮ್. WB ಈಸ್ ಈಕ್ವಲ್ಸ್ ಟು 0.643 ಗ್ರಾಮ್. ಹೌದಾ? ಸೊ ಇದು 50 ml ಆಫ್ ಲಿಕ್ವಿಡ್ ಅಂತ ಕೊಟ್ಟಿದ್ದಾರಲ್ಲ, ಇಟ್ ಈಸ್ ಆ್ಯಕ್ಚುಲಿ WA. ಇದನ್ನೇನು ಕೊಟ್ಟಿದ್ದಾರೆ? ML ಅಂತ ಕೊಟ್ಟಿದ್ದಾರೆ. ಇದನ್ನೇನು ಮಾಡಬೇಕು? ಮಾಸ್ ಬೇಕು ನಮಗೆ. ಹೌದಾ? ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಡೆನ್ಸಿಟಿ ಆ್ಯಂಡ್ ವಾಲ್ಯೂಮ್. ಸೊ ಡೆನ್ಸಿಟಿ ಅಂದರೆ ಏನು ಗೊತ್ತಾ? ಫಾರ್ಮುಲಾ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಹೌದಾ? ಸೊ M ಬರೆಯೋ ಬದಲಿ ನಾನು ಏನು ಬರಿತೀನಿ? W ಅಂತ ಬರಿತೀನಿ. ಈಸಿ ಆಗುತ್ತೆ ನಮಗೆ. ಹೌದಲ್ಲ? ಸೊ ನಾವು ಡೆನ್ಸಿಟಿ ಅಂತ ಹೇಳ್ಬೋದಾ? ವೆಯ್ಟ್ ಬೈ ವಾಲ್ಯೂಮ್ ಅಂತ ಹೇಳ್ಬೋದಾ? ಓಕೆ. ನಮಗೇನು ಬೇಕು ಈಗ? ವೆಯ್ಟ್ ಬೇಕು. ಡೆನ್ಸಿಟಿ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ವೆಯ್ಟ್ ಈಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಹೌದಾ? ಎಷ್ಟಾಗುತ್ತೆ ನೋಡಿ? ವೆಯ್ಟ್ ಈಸ್ ಈಕ್ವಲ್ಸ್ ಟು ಡೆನ್ಸಿಟಿ ಎಷ್ಟಿದೆ ಇದು? 0.879 ಇಂಟು ವಾಲ್ಯೂಮ್ ಎಷ್ಟಿದೆ ಇದರದ್ದು? 50 ml.
50 ml. ಇಲ್ಲಿ ಗ್ರಾಮ್ ಪರ್ ml ಅಂತ ಇರುತ್ತಲ್ಲ, ಇದು ಯೂನಿಟ್ ml ಕ್ಯಾನ್ಸಲ್ ಆಗುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಇದು 0.879 into 50. So it is around, it comes out to be 43.95 grams. So this is WA. ಏನಿದು 43.95 grams. ಹೌದಾ? ನೋಡ್ರಿ, ಇದು WB ಕಡಿಮೆ ಇರುತ್ತೆ, WA ಏನಿರುತ್ತೆ ವ್ಯಾಲ್ಯೂ ಆಗಲು ಜಾಸ್ತಿ ಇರುತ್ತೆ. WB WA ಸಿಕ್ತು. ಆಮೇಲೆ ಪ್ರೀಸಿಂಗ್ ಪಾಯಿಂಟ್, ಸೊ ಡಿಕ್ರೀಸ್ ಇನ್ ದಿ ಪ್ರೀಸಿಂಗ್ ಪಾಯಿಂಟ್ ಇದೆಯಾ ನೋಡಿರಿ. ನಾವು ಸೊಲ್ಯೂಟ್ ಆ್ಯಡ್ ಮಾಡಿದಾಗ ಯಾವಾಗಲೂ ಪ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸೊ ಜಾಸ್ತಿ ಇರೋದು ಯಾವುದು? ಇಟ್ ಈಸ್ T0F ಈಸ್ 5.51 ಡಿಗ್ರಿ ಸೆಲ್ಸಿಯಸ್. ಹೌದಾ? ಆಮೇಲೆ TF ಈಸ್ ಈಕ್ವಲ್ಸ್ ಟು 5.03 ಡಿಗ್ರಿ ಸೆಲ್ಸಿಯಸ್. ಹೌದಾ? ಸೊ ಇದನ್ನು ಏನು ಮಾಡೋಣ, ಈಗ ನಾವು ಡೆಲ್ಟಾ TF ಅಂತ ಬರಿತೀನಿ. ಡೆಲ್ಟಾ TF ಈಸ್ ಈಕ್ವಲ್ಸ್ ಟು T0F ಮೈನಸ್ TF. ಎಷ್ಟಾಗುತ್ತೆ ಇದು? 5.51 ಮೈನಸ್ 5.03 ಈಸ್ ಈಕ್ವಲ್ಸ್ ಟು, ನೀವು ಇವನ್ ಇದನ್ನು ಕೆಲ್ವಿನ್ ಕನ್ವರ್ಟ್ ಮಾಡಿಕೊಂಡು ಲೆಸ್ ಮಾಡಿದ್ರು ವ್ಯಾಲ್ಯೂ ಅಷ್ಟೇ ಬರುತ್ತೆ. ಎಷ್ಟಾಗುತ್ತೆ ಇದು? 0.48 ಡಿಗ್ರಿ ಸೆಲ್ಸಿಯಸ್, ಆರ್ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ 0.48 ಕೆಲ್ವಿನ್. ಇದರಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಯಾಕಂತಂದರೆ ಇದು ನೀವು ಕೆಲ್ವಿನ್ ತೊಗೊಂಡ್ರೆ ಪ್ಲಸ್ 273 ಆ್ಯಡ್ ಮಾಡಬೇಕು, ಇಲ್ಲೂ 273 ಆ್ಯಡ್ ಮಾಡಬೇಕು. ಸೊ ಎರಡು ಡಿಫ್ರೆನ್ಸ್ ಮಾಡಿದ್ರೆ ಏನು ಬರುತ್ತೆ? ನಮಗೆ ಆನ್ಸರ್ ಸೇಮೇ ಬರುತ್ತೆ. ದಿಸ್ ಇಸ್ ಡೆಲ್ಟಾ TF. ಹೌದಾ? ಸೊ ಆಮೇಲೆ KF ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ KF. KF ಈಸ್ ಈಕ್ವಲ್ಸ್ ಟು 5.12 ಕೆಲ್ವಿನ್ kg per mole. ಅರ್ಥ ಆಯ್ತಲ್ಲ? ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಮೋಲಾರ್ ಮಾಸ್, ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, ಮೋಲಾರ್ ಮಾಸ್ ಆಫ್ ಕಂಪೌಂಡ್. ಹೌದಾ? ಸೊ ಜನರಲ್ ನಮಗೆ ಫಾರ್ಮುಲಾ ಏನಿದೆ, ಡೆಲ್ಟಾ TF ಡಿಫ್ರೆಷನ್ ಇನ್ ಪ್ರೀಸಿಂಗ್ ಪಾಯಿಂಟ್ ಈಸ್ ಈಕ್ವಲ್ಸ್ ಟು KF ಇಂಟು M ಅಂತ ಇರುತ್ತೆ. M ಮೀನ್ಸ್ ಮೊಲಾಲಿಟಿ. ಸ್ಮಾಲ್ m ಅಂದರೆ ಏನಿದು? ದಿಸ್ ಇಂಡಿಕೇಟ್ಸ್ ಮೊಲಾಲಿಟಿ. ಸೊ ಮೊಲಾಲಿಟಿ ಫಾರ್ಮುಲಾ ಗೊತ್ತಾ ನಿಮಗೆ? ಮೊಲಾಲಿಟಿ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇಂಟು 1000. ಹೌದಾ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ kg ಆಫ್ ಸಾಲ್ವೆಂಟ್. ಹೌದಾ? ಸೊ ಇದನ್ನು ಹೆಂಗೆ ಬರೀಬೋದು ನಾವು? ಇದನ್ನು ದಿಸ್ ಈಸ್ ಅವರ್ ಮೊಲಾಲಿಟಿ. NB ಅಂತಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಅನ್ನು ಹೆಂಗೆ ಹೇಳ್ತೀವಿ ನಾವು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು WA ಇಂಟು 1000. ಸೊ ದಿಸ್ ಈಸ್ ಅ ಫಾರ್ಮುಲಾ. ಸೊ ಇನ್ಸ್ಟೆಡ್ ಆಫ್ M ಯು ಕ್ಯಾನ್ ರೈಟ್ ದಿಸ್ ಥಿಂಗ್. ಇದನ್ನು ಏನು ಬರಿಬೋದು ನಾವು? M ಬದಲಿ ಬರಿಬೋದು. ಇಲ್ಲಿ ಏನಾಗುತ್ತೆ ನೋಡ್ರಿ, ಇದು ಡೆಲ್ಟಾ TF ಈಸ್ ಈಕ್ವಲ್ಸ್ ಟು KF ಇಂಟು WB into 1000. This is whole divided by MB into WA. So this is our formula. ನಾನು ಇದೊಂದು ಸೊಲ್ಯೂಷನ್, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನಿಷ್ಟ ಡಿಟೇಲಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡೋಣ, ಡೈರೆಕ್ಟಾಗಿ ಫಾರ್ಮುಲಾಗಳನ್ನು ತೊಗೊಂಡ್ಬಿಡೋಣ. ಹೌದಾ? ಸೊ ಇದು ಅರ್ಥ ಆಯ್ತಾ ಫಾರ್ಮುಲಾ ಹೆಂಗೆ ಬರದೆ ಅಂತ? ಸೊ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ಈ ಥರ ಬರ್ತಿದ್ದು ನಾನು ಅಷ್ಟೇ. ಕ್ಲಿಯರ್? ಓಕೆ, ಈಗ ಸಾಲ್ವ್ ಮಾಡೋಣ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ನೋಡಿ ಈಗ ಡೆಲ್ಟಾ TF ವ್ಯಾಲ್ಯೂ ಗೊತ್ತಿದೆ ನಮಗೆ. ವಿ ನೋ ದ ವ್ಯಾಲ್ಯೂ ಆಫ್ ಡೆಲ್ಟಾ TF, KF, WB ಆ್ಯಂಡ್ WA. MB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಏನು ಮಾಡ್ತೀನಿ, ಕನ್ವರ್ಟ್ ಮಾಡ್ತೀನಿ. MB ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಈಗ ಇದು ಡೆಲ್ಟಾ TF ಈ ಕಡೆ ಬರುತ್ತೆ, MB ಈ ಕಡೆ ಬರುತ್ತೆ, ಎರಡು ಮ್ಯೂಚುವಲ್ ಶಿಫ್ಟಿಂಗ್ ಆಗುತ್ತೆ. KF ಇಂಟು WB ಇಂಟು 1000. ದಿಸ್ ಇಸ್ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ TF ಇಂಟು WA. ಹೌದಾ? ಸೊ MB ಈಸ್ ಈಕ್ವಲ್ಸ್ ಟು KF ಅಂದರೆ ಎಷ್ಟಿದೆ ವ್ಯಾಲ್ಯೂ? ದೇ ಹ್ಯಾವ್ ಗಿವನ್ 5.12 ಇಂಟು WB ಅಂದರೆ ಎಷ್ಟಿದೆ ನೋಡಿ, ತೊಗೊಂಡಿದ್ದೀವಿ ನಾವಿಲ್ಲಿ 0.643. ಹೌದಾ? ಇಂಟು 1000. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ TF ಅಂದರೆ ಎಷ್ಟಿದೆ? 0.48 ಇಂಟು WA ಅಂದರೆ ಎಷ್ಟಿದೆ? WA 43.95. ನಾನು ಯಾಕೆ ಯೂನಿಟ್ ಯೂಸ್ ಮಾಡಿಲ್ಲ ಅಂತಂದರೆ, ನನಗೆ ಗೊತ್ತು ಮೋಲಾರ್ ಮಾಸ್ ಯೂನಿಟ್ ಏನು ಬರುತ್ತೆ ನಮಗೆ, ಗ್ರಾಮ್ ಫರ್ ಮೋಲೇ ಬರುತ್ತೆ ಜನರಲಿ. ಅದಕ್ಕೆ ನಾನು ಇಲ್ಲಿ ಯಾವುದೂ ಯೂನಿಟನ್ನು ಬರೆದಿಲ್ಲ. ಹೌದಾ? ಸೊ ನೀವು ಇಷ್ಟೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ
you will get the answer as 156.056 156.056 gram per mole. So this is your answer. ಇಷ್ಟು ಆನ್ಸರ್ ಬರುತ್ತೆ ನೋಡಿ ಹೌದಾ. ಸೊ ದಿಸ್ ಇಸ್ ಆನ್ಸರ್. ಸೊ ನೀವು ಆನ್ಸರ್ ಬರೀಬೇಕಾದ್ರೆ ಪ್ಲೀಸ್ ಮೆನ್ಷನ್ ಯೂನಿಟ್ ಏನಾದರೂ ಮರೆತರೆ 1 ಮಾರ್ಕ್ಸ್ ಹೋಗುತ್ತೆ. ಡೆಫಿನೆಟ್ ಯೂನಿಟ್ ಮಿಸ್ ಆದರೆ 1 ಮಾರ್ಕ್ಸ್ ಹೋಗುತ್ತೆ. ಕರೆಕ್ಟ್ ಆನ್ಸರ್ ವಿತ್ ಯೂನಿಟ್ಗೆ ಮಾತ್ರ ಮಾರ್ಕ್ಸ್ ಬರುತ್ತೆ, ಕಂಪ್ಲೀಟ್ ಮಾರ್ಕ್ಸು. ಓಕೆನಾ. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಈಸ್, ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ಸೊ ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ the boiling point of benzene is 353.23 Kelvin. Pure benzene ಇದೆಯಾ ಇದು. So this problem is based on boiling point ಅಂತ ಬಂದಿದೆ, ಇದು elevation in boiling point ಹೌದಾ. this is T0B is equals to 353.23 Kelvin ಹೌದಾ. when 1.8 gram of non volatile solute, ಈ ಥರ ನಾನ್ volatile solute ಅಥವಾ ನಾನ್ ಎಲೆಕ್ಟ್ರೋಲೈಟ್ ಈ ಥರ ಏನಾದರೂ ಮೆನ್ಷನ್ ಮಾಡಿದರೆ ಇಟ್ ಇಟ್ಸ್ ಡೆಫಿನೆಟ್ಲಿ WB. ಸೊಲ್ಯೂಟ್ ಅಂತ ಅವರು ಮೆನ್ಷನ್ ಮಾಡಿದಾರಲ್ಲ, ನಾನ್ ವೋಲಟೈಲ್ ಸೊಲ್ಯೂಟ್. WB is equals to 1.8 gram was dissolved in 90 gram of benzene. ನೋಡಿ WA ಯಾವಾಗಲೂ ಏನಿರುತ್ತೆ ಅಂತ ಜಾಸ್ತಿ ಇರುತ್ತೆ. ಇಟ್ ಇಸ್ 90 gram of benzene. ದ ಬಾಯ್ಲಿಂಗ್ ಪಾಯಿಂಟ್ ರೇಸ್ಡ್ ಟು, ಅವಾಗ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗುತ್ತೆ, TB becomes equals to 354.11 Kelvin. Calculate the molar mass of solute. once again ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, MB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. KB ಈಸ್ ಈಕ್ವಲ್ಸ್ ಟು, KB ಫಾರ್ ಬೆಂಜಿನ್ ಈಸ್ ಈಕ್ವಲ್ಸ್ ಎಷ್ಟಿದೆ, ಇದು 2.53 ಇದೆ. KB ಫಾರ್ ಬೆಂಜಿನ್ ಈಸ್ 2.53. ಜನರಲಿ ಇಲ್ಲಿ ನಾವು ಮೋಲಾರ್ ಮಾಸ್ ಪ್ರಾಬ್ಲಮ್ಸ್ ಮಾತ್ರ ಬರುತ್ತೆ ಇಲ್ಲಿ ಮ್ಯಾಕ್ಸಿಮಲಿ. ಸೊ ಇದ್ರ ಫಾರ್ಮುಲಾ ನೋಡೋಣ. The formula of elevation in boiling point is also same as that of depression in freezing point. ಇಲ್ಲಿ ಏನು ಬರುತ್ತೆ ಅಂದರೆ ನಮಗೆ delta TB is equals to KB into WB into 1000 whole divided by MB into WA ಹೌದಾ. ಸೇಮ್ ಇಲ್ಲಿ TF ಇತ್ತು, ಇಲ್ಲಿ KF ಇತ್ತು ಅಷ್ಟೇ, ಇದು ಮಾತ್ರ ಚೇಂಜ್ ಆಗುತ್ತೆ. ಡೆಲ್ಟಾ TB ಅಂದರೆ ಎಷ್ಟಾಗುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು ಇದನ್ನು ಫಸ್ಟ್. ಡೆಲ್ಟಾ TB is equals to 354.11 Kelvin minus 353.23 Kelvin. ಯಾವ ಲಾರ್ಜಲ್ಲಿ ಕಡಿಮೆ ಇರೋದನ್ನ, ದೊಡ್ಡದರಲ್ಲಿ ಕಡಿಮೆ ಇರೋದನ್ನ ಲೆಸ್ ಮಾಡಿಬಿಡಿ. ಎಷ್ಟು ಬರುತ್ತೆ ಇದು, ಇಟ್ ಇಸ್ ಫೌಂಡ್ ಔಟ್ ಟು ಬಿ 0.88 Kelvin. 0.88 Kelvin. ಓಕೆ. ಸೊ ಎಲ್ಲ ವ್ಯಾಲ್ಯೂಗಳು ಸಿಕ್ಕವಲ್ಲ, ಈಗ ನಮಗೆ ಸಾಲ್ವ್ ಮಾಡೋಣ. ಈಗ ಸಾರಿ ಡೆಲ್ಟಾ TB ಅಂತ ಬರೀಬಾರ್ದು, ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಈಗ, ವಿ ನೀಡ್ ಟು ಕ್ಯಾಲ್ಕುಲೇಟ್ MB. ಸೊ MB ವ್ಯಾಲ್ಯೂನ ಇಲ್ಲಿ ಬರ್ಕೋತೀನಿ, ಡೆಲ್ಟಾ TBನ ಈ ಕಡೆ ಬರ್ಕೋತೀನಿ. MB ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಇದು KB ಇಂಟು WB ಇಂಟು 1000. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ TB ಇಂಟು WA ಹೌದಾ. ಸೊ ಇಲ್ಲಿ ಬರೀತೀನಿ ನೋಡಿ ರಿಮೈನಿಂಗನ್ನು. ಹಿಯರ್ MB ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂಗಳನ್ನು ಪುಟ್ ಮಾಡ್ತಾ ಹೋಗಿ. KB ಅಂದರೆ ಎಷ್ಟಿದೆ, ಇದು KB ಈಸ್ ಗಿವನ್ ಆ್ಯಸ್ KB ಈಸ್ 2.53 ಇಂಟು WB ಈಸ್ 1.8 ಇಂಟು 1000 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ TB ಅಂದರೆ ಎಷ್ಟಿದೆ, ಇದು 0.88 Kelvin ಇಂಟು WA ಅಂದರೆ ಎಷ್ಟಿದೆ, WA ಈಸ್ 90 grams. ಓಕೆ. MB ಈಸ್ ಈಕ್ವಲ್ಸ್ ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು. ಸೊ ಅಪಾನ್ ಕ್ಯಾಲ್ಕುಲೇಷನ್ ಯು ವಿಲ್ ಬಿ ಹ್ಯಾವಿಂಗ್ 57.5 ಗ್ರಾಮ್ ಪರ್ ಮೋಲ್. ಎಷ್ಟು ಬರ್ತದೆ ಫೈನಲಿ, 57.5 ಗ್ರಾಮ್ ಪರ್ ಮೋಲ್ ಬರುತ್ತೆ. ನೀವೆಲ್ಲ ಯೂನಿಟನ್ನು ಬರಿತಾ ಹೋದರೆ ನಿಮ್ಗೆ ಈಸಿ ಆಗುತ್ತಿದ್ದು. ಕನ್ಫ್ಯೂಷನ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ನಾನು ಯೂನಿಟ್ ಬರಿತಾ ಇಲ್ಲ. ಸೊ ಫೈನಲ್ ಯೂನಿಟ್ ಏನಿರುತ್ತೆ ಇದರದ್ದು, ಮೋಲಾರ್ ಮಾಸದ್ದು ಗ್ರಾಮ್ ಪರ್ ಮೋಲೇ ಇರುತ್ತೆ ಯಾವಾಗಲೂ ಹೌದಾ. ಸೊ ಇಟ್ ಈಸ್ ಫೌಂಡ್ ಔಟ್ ಟು ಬಿ 57.5 ಗ್ರಾಮ್ ಪರ್ ಮೋಲ್. ಅರ್ಥ ಆಯ್ತಲ್ಲ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಒನ್ಸ್ ಅಗೇನ್ ಸೊ ಪ್ರಾಬ್ಲಮ್ ಏನಿದೆ, ಬಾಯ್ಲಿಂಗ್ ಪಾಯಿಂಟ್ ಇದೆಯಾ.
ಸೊ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು ಇದು, ದಿಸ್ ಇಸ್ ಆಲ್ಸೋ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಪ್ರಾಬ್ಲಮ್. ಹೌದಾ, ಕೊಟ್ಟಿರೋ ವ್ಯಾಲ್ಯೂಗಳನ್ನು ಬರ್ಕೊಂಡು ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್ ಆಫ್ ಸೊಲ್ಯೂಟ್ ಇನ್ 40 ಗ್ರಾಮ್ ಆಫ್ ಬೆಂಜಿನ್. ಇದರಲ್ಲಿ WB ಯಾವುದು WA ಯಾವುದು, ವಿಡಿಯೋನ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆನಾ. ಸೊ ದಿಸ್ ಈಸ್ WB ಸೊಲ್ಯೂಷನ್ ಗಿವನ್ ಅಂತ ಬರ್ಕೋಬೇಕಲ್ಲ. ಇಲ್ಲಿ WB ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇದು 2.34 ಗ್ರಾಮ್ಸ್. WA ಈಸ್ ಈಕ್ವಲ್ಸ್ ಟು 40 ಗ್ರಾಮ್. The boiling point of solute was higher than that of benzene by 0.81 Kelvin. ಇವರು ಡೆಲ್ಟಾ TBಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಇಷ್ಟು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತಂತೆ, 0.81 ಕೆಲ್ವಿನ್ದಷ್ಟು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಹೌದಾ. ಆ್ಯಂಡ್ KB ಈಸ್ ಈಕ್ವಲ್ಸ್ ಟು 2.53. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್. ಒನ್ಸಗೆ ನಾವೇನು ಮಾಡಬೇಕು, ಮೋಲಾರ್ ಮಾಸನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ. ಸೊ ಫಾರ್ಮುಲಾ ಬರೆದ್ಬಿಡೋಣ ಈಗ. ಫಸ್ಟ್ ಫಾರ್ಮುಲಾ ಏನಿರುತ್ತೆ, ಡೆಲ್ಟಾ TB ಈಸ್ ಈಕ್ವಲ್ಸ್ ಟು ಹೌದಾ KB ಇಂಟು WB ಇಂಟು 1000. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ ಇಲ್ಲೇನು ತೊಗೋಬೇಕು ನಾವು ಇದನ್ನು MB ಇಂಟು WA. ಹೌದಾ. ಸೊ MB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ಸ್ ಇಂಟರ್ಚೇಂಜ್. MB ಈಸ್ ಈಕ್ವಲ್ಸ್ ಟು KB ಇಂಟು WB into 1000. This is whole divided by delta TB into WA. KB ಎಷ್ಟಿದೆ ವ್ಯಾಲ್ಯೂ ನೋಡಿ 2.53 into WB ಎಷ್ಟಿದೆ 2.34 into 1000. This is whole divided by delta TB ಅಂದರೆ ಎಷ್ಟಿದೆ 0.81 ಕೆಲ್ವಿನ್. WA ಅಂದರೆ ಎಷ್ಟಿದೆ 40 ಗ್ರಾಮ್ಸ್. ಓಕೆ, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ. ಅಪಾನ್ ಕ್ಯಾಲ್ಕುಲೇಟಿಂಗ್ ವಿಲ್ ಬಿ ಹ್ಯಾವಿಂಗ್ ವ್ಯಾಲ್ಯೂ ಆಸ್ 182.72 ಗ್ರಾಮ್. ಸೊ ಇಟ್ ವುಡ್ ಬಿ 182.72 ಗ್ರಾಮ್ ಪರ್ ಮೋಲ್. ಸೊ ದಿಸ್ ಇಸ್ ದ ಆನ್ಸರ್. So MB is equals to 182.72 ಗ್ರಾಮ್ ಪರ್ ಮೋಲ್. ಅರ್ಥ ಆಯ್ತಲ್ಲ. ಸಿಂಪಲ್ ಇರುತ್ತೆ ಪ್ರಾಬ್ಲಮ್ ಇದು. ನೀವು ಫಸ್ಟ್ ಇದು ಫಾರ್ಮುಲಾ ಗೊತ್ತಿರಬೇಕು, ಆಮೇಲೆ ವ್ಯಾಲ್ಯೂಗಳನ್ನ ಯಾವ ಥರ ತೊಗೋಬೇಕಂತ ಗೊತ್ತಿರಬೇಕು. ದೆನ್ ಇಟ್ ವಿಲ್ ಬಿ ವೆರಿ ಈಸಿ. ವಿಲ್ ಗೋ ಫಾರ್ ನೆಕ್ಸ್ಟ್. ನೋಡಿ ನೆಕ್ಸ್ಟ್ ಏನಿದೆ, ಇದು ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್ ಮೇಲೆ ಇರುವಂಥ ಪ್ರಾಬ್ಲಮ್. ವೆಪರ್ ಪ್ರೆಷರ್ ಅಂತ ಬಂದಿದೆಯಲ್ಲ ಟರ್ಮ್, ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್ ಮೇಲೆ ಇರುವಂಥ ಪ್ರಾಬ್ಲಮ್. ನೋಡಿ ಇಲ್ಲಿ ಪ್ಯೂರ್ ಅಂತ ವರ್ಡ್ ಯೂಸ್ ಮಾಡ್ತಾರಲ್ಲ, ಅಥವಾ ಪ್ಯೂರ್ ವರ್ಡ್ ಯೂಸ್ ಮಾಡ್ಬೋದು, ಅಥವಾ ಕಂಪೌಂಡ್ ನೇಮ್ ಕೊಟ್ಟರೆ ಅದೇನು ಮಾಡ್ಕೋಬೇಕು ನಾವು ಅದನ್ನು. ಸೊ ದಟ್ ಈಸ್ ದಿ ವೆಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೌಂಡ್ ಅಂತ ತೊಗೋಬೇಕು. ಪ್ಯೂರ್ ಕಂಪೌಂಡ್, ಪ್ಯೂರ್ ಸಾಲ್ವೆಂಟ್. ದ ವೆಪರ್ ಪ್ರೆಷರ್ ಆಫ್ ದಿ ಪ್ಯೂರ್ ಬೆಂಜೀನ್ ಅಟ್ ಸರ್ಟನ್ ಟೆಂಪರೇಚರ್ ಈಸ್ 0.850 ಬಾರ್. ಸೊ ವಿ ಶುಡ್ ಟೇಕ್ ದಿಸ್ ಆ್ಯಸ್ ಏನು ತೊಗೋಬೇಕಂದ್ರೆ ಇದನ್ನು P0A ಅಂತ ತೊಗೋಬೇಕು. A ಸಾಲ್ವೆಂಟ್ ಓನ್ಲಿ, P0A ಎಷ್ಟಿದೆ ಇದು 0.850 ಬಾರ್. ವೆನ್ ನಾನ್ ವೋಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್, ನಾನ್ electrolyte means it is solute weighing 0.5 ಗ್ರಾಮ್. ಸೊ ದಿಸ್ ಈಸ್ WB. ಎಷ್ಟಿದೆ ಇದರದ್ದು 0.5 ಗ್ರಾಮ್ ಇದೆ. ವೆನ್ ಆ್ಯಡೆಡ್ ಟು 39 ಗ್ರಾಮ್ ಆಫ್ ಬೆಂಜಿನ್. ಸೊ WA ಎಷ್ಟು ಸಾಲ್ವೆಂಟ್ ಇದೆ ಇದು, ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು 39 ಗ್ರಾಮ್ಸ್. ದ ವೆಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್, ನಾವು ವೆಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಈಸ್ 0.845 ಬಾರ್. ಇದನ್ನು ನಾವು PA ಅಂತ ತಗೋಬೇಕು. ಸೊ ದಿಸ್ ನಾಟ್ ಇಂಡಿಕೇಟ್ಸ್ ಸ್ಟ್ಯಾಂಡರ್ಡ್ ಆರ್ ಪ್ಯೂರ್ ಸ್ಟೇಟ್. PA ಎಷ್ಟಿದೆ ಇದು 0.845 ಬಾರ್. ಸೊ ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಇಲ್ಲಿ ಒನ್ಸ್ ಅಗೇನ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವೀಗ, MB ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ. ಸೊ ಇದನ್ನು ಒಂಚೂರು ಡಿಟೇಲಾಗಿ ಹೇಳ್ತೀನಿ ಕೇಳ್ರಿ. ಇದನ್ನು ಫಾರ್ಮುಲಾ ಇದ್ರದ್ದು ಏನಿದೆ ಅಂತಂದರೆ ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್ ಡೆಲ್ಟಾ P ಈಸ್ ಈಕ್ವಲ್ಸ್ ಟು ಡೆಲ್ಟಾ P ಡಿವೈಡ್ ಬೈ P0A ಈಸ್ ಈಕ್ವಲ್ಸ್ ಟು, ಈ ಡೆಲ್ಟಾ P ಅನ್ನು ಹೆಂಗೆ ಬರಿಬೋದು ನಾವು ಇದನ್ನು, ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ P0A ಮೈನಸ್
PA divided by P naught A. This is equals to XB means mole fraction of solute. XB ಅಂದರೆ ಏನಿದು mole fraction of solute. ಹೌದಾ, mole fraction of solute. ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂಚೂರು ಕರೆಕ್ಟಾಗಿ ನೋಡ್ಕೊರಿ. ಸಿ ಎಕ್ಸ್ ಬಿ ಅನ್ನು ಹೆಂಗೆ ಬರಿಬೋದು, ನಾನು ಇಲ್ಲಿ ಬರಿತೀನಿ ನೋಡ್ರಿ. ಎಕ್ಸ್ ಬಿ ಈಸ್ ಈಕ್ವಲ್ಸ್ ಟು, ಸಿ ದಿಸ್ ಇಸ್ ಬೈನರಿ ಸೊಲ್ಯೂಷನ್. ಇಲ್ಲಿ ಒಂದು ಬಿ ಇದೆ, ಒಂದು ಎ ಇದೆ, ಎರಡು ಕಾಂಪೋನೆಂಟ್ ಮಾತ್ರ ಇದಾವ. ಸೊ ಇಟ್ ಈಸ್ ಬೈನರಿ ಸೊಲ್ಯೂಷನ್. ಮೋಲ್ ಫ್ರಾಕ್ಷನ್ ಆಫ್ ಬಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅಂತ ಬರಿಬೋದಾ? ಹೌದಾ? ಬಟ್ number of moles of A is very greater as compared with number of moles of B. So NB is neglected in denominator. It is neglected in denominator. ಈ ಡಿನಾಮಿನೇಟರ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಬಿ ಅನ್ನ ನೆಗ್ಲೆಕ್ಟ್ ಮಾಡ್ತೀವಿ ನಾವು, ಎನ್ ಬಿ ಅನ್ನ, ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅನ್ನ. ಯಾಕಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ಕಂಪೇರ್ ಮಾಡಿದ್ರೆ ಇದು ವ್ಯಾಲ್ಯೂ ಏನಿರುತ್ತೆ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ಏನು ಮಾಡ್ಬಿಡ್ತೀವಿ ನಾವು, ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ನಾವೇನಂತ ಬರಿಬೋದು, ನಾವು ಇದನ್ನು ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಅಂತ ಬರಿಬೋದಾ? ಹೌದಾ? ಎನ್ ಬಿ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ಏನು? ಮಾಸ್ ಆಫ್ ಬಿ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಬಿ. ಹೌದಾ? ಎನ್ ಎನ ಹೆಂಗೆ ಬರಿಬೋದು ನಾವು? ಎನ್ ಎ ಅಂದರೆ ಏನು? ಮಾಸ್ ಆಫ್ ಎ ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಎ. ಮಾಸ್ ಆಫ್ ಎ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಎ ಅಂತ ಬರಿಬೋದಾ? ಸೊ ಎಕ್ಸ್ ಬಿ ಈಸ್ ರಿಪ್ಲೇಸ್ಡ್ ಬೈ ದಿಸ್. ಎಕ್ಸ್ ಬಿ ಜಾಗದಲ್ಲಿ ಏನು ಬರೆಯೋಣ, ಇದನ್ನು ಬರೆದ್ಬಿಡೋಣ. ಸೊ ಏನಾಗುತ್ತೆ ನೋಡಿ, ಇದು ಫಾರ್ಮುಲಾ ಬಂದು ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ ಈಸ್ ಈಕ್ವಲ್ಸ್ ಟು, ದಿಸ್ ಬಿಕಮ್ಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬಿ ಇಂಟು ಎಮ್ ಎ ಡಿವೈಡೆಡ್ ಬೈ ಎಮ್ ಬಿ ಇಂಟು ಡಬ್ಲ್ಯೂ ಎ. ಹೌದಾ? ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಈಗ? ಎಮ್ ಬಿ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೋ ದ ವ್ಯಾಲ್ಯೂ ಆಫ್ ಪಿ ನಾಟ್ ಎ, ಪಿ ಎ, ಡಬ್ಲ್ಯೂ ಬಿ, ಎಮ್ ಎ, ಡಬ್ಲ್ಯೂ ಎ. ಎಮ್ ಎ ಅಂದರೆ ಏನು? ಸೊ ಎಮ್ ಅಂತಂದ್ರೆ ಏನು? ಬೆಂಜಿನ್. ಸೊ ಎಮ್ ಎ ಅಂದರೆ ಏನು? ಬೆಂಜಿನ್. ಬೆಂಜಿನ್ ಮೋಲಾರ್ ಮಾಸ್ ಏನಾಗುತ್ತೆ ನೋಡ್ರಿ, ಎಮ್ ಎ. ಬೆಂಜಿನ್ ಇದೆಯಾ? C6H6 ಅವ್ರು ಕೊಟ್ಟಿದ್ದಾರೆ ಬೆಂಜಿನ್. ಎಷ್ಟಾಗುತ್ತೆ ನೋಡ್ರಿ ಇದು? 12 6 72 plus 6. So it is 78 gram per mole ಆಗುತ್ತೆ. molar mass of benzene is 78 gram per mole. ಹೌದಾ? ಸೊ ಈಗ ಏನು ಮಾಡೋಣ, ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ ಇದನ್ನು ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಎಮ್ ಬಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾ? ನಾವು ದ ಫಾರ್ಮುಲಾ ಬಿಕಮ್ಸ್ ಎಮ್ ಬಿ ಈಸ್ ಈಕ್ವಲ್ಸ್ ಟು ಎಮ್ ಬಿ ವ್ಯಾಲ್ಯೂ. ಇಲ್ಲಿ ಎಮ್ ಬಿ ವ್ಯಾಲ್ಯೂನ ಬರೆಯೋಣ. ಇದೆಲ್ಲ ಟೋಟಲ್ ಟರ್ಮನ್ನು ಏನು ಮಾಡೋಣ, ಈ ಕಡೆ ತೊಗೊಂಬರೋಣ. ಏನಾಗುತ್ತೆ ನೋಡಿದ್ದು, ಡಬ್ಲ್ಯೂ ಬಿ ಇಂಟು ಎಮ್ ಎ ಇಂಟು ಪಿ ನಾಟ್ ಎ. ದಿಸ್ ಈಸ್ ಡಿವೈಡೆಡ್ ಬೈ ಪಿ ನಾಟ್ ಎ ಮೈನಸ್ ಪಿ ಎ. ಪಿ ನಾಟ್ ಎ ಮೈನಸ್ ಪಿ ಎ ಇಂಟು ಡಬ್ಲ್ಯೂ ಎ. ಹೌದಾ? ಸೊ ಲೆಟ್ಸ್ ಪುಟ್ ದೀಸ್ ವ್ಯಾಲ್ಯೂಸ್. ಇವೆಲ್ಲ ವ್ಯಾಲ್ಯೂಗಳನ್ನು ಹಾಕಿಬಿಡೋಣ ಈಗ. ಹೌದಾ? ಯಾವ ವ್ಯಾಲ್ಯೂ ಇದೆ ನೋಡಿ, ಎಲ್ಲ ವ್ಯಾಲ್ಯೂಗಳನ್ನು ಪುಟ್ ಮಾಡಿಬಿಡ್ರಿ. ಏನಾಗುತ್ತಿದ್ದು, ಡಬ್ಲ್ಯೂ ಬಿ ಅಂದರೆ ಎಷ್ಟಿದೆ ಇದು? 0.5 ಇಂಟು ಎಮ್ ಎ ಅಂದರೆ ಎಷ್ಟಿದೆ ಇದು? ಎಮ್ ಎ ಅಂತಂದರೆ 78 ಇಂಟು ಪಿ ನಾಟ್ ಎ ಅಂದರೆ ಎಷ್ಟಿದೆ ಇದು? 0.850 ಬಾರ್. ಇವೆರಡನ್ನು ಲೆಸ್ ಮಾಡಿಬಿಡಿ. ಎಷ್ಟಾಗುತ್ತೆ ನೋಡ್ರಿ ಇದು? ಎಷ್ಟಾಗುತ್ತಿದ್ದು? ಪಿ ನಾಟ್ ಎ ಮೈನಸ್ ಪಿ ಎ ಎರಡನ್ನು ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು? it is 0.005 ಬರುತ್ತಲ್ಲ. ಸೊ ಇಟ್ ಈಸ್ 0.005 ಇಂಟು ಡಬ್ಲ್ಯೂ ಎ ಅಂದರೆ ಎಷ್ಟಿದೆ? 39. ಓಕೆ. ಸೊ ನೀವೇನಾದರೂ ಸಾಲ್ವ್ ಮಾಡಿದ್ರೆ ಇದನ್ನು ವಿಲ್ ಹ್ಯಾವ್ 33.15 ಡಿವೈಡೆಡ್ ಬೈ 0.195. ಸೊ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ ಅಂದರೆ, ದ ಟೋಟಲ್ ಆನ್ಸರ್ ಬಿಕಮ್ಸ್ ಈಕ್ವಲ್ ಟು ಎಮ್ ಬಿ ಈಸ್ ಈಕ್ವಲ್ಸ್ ಟು, ಸೊ ಇಟ್ಸ್ ಎಕ್ಸಾಕ್ಟ್ಲಿ 170 ಗ್ರಾಮ್ ಪರ್ ಮೋಲ್. ಸೊ ಅಪಾನ್ ಸಾಲ್ವಿಂಗ್ ದಿಸ್ ವಿಲ್ ಬಿ ಹ್ಯಾವಿಂಗ್ ದ ಆನ್ಸರ್ ಆ್ಯಸ್ 170 ಗ್ರಾಮ್ ಪರ್ ಮೋಲ್. ನೋಡಿರಿ ಇಲ್ಲೆಲ್ಲ ನಾನು ಸೈಡಿಗೆ ಇಯರ್ ಮೆನ್ಷನ್ ಮಾಡಿದ್ದೀನಿ, ಯಾವ್ಯಾವ ಇಯರ್ಲಿ ಇದನ್ನು ಕೇಳಿದ್ದಾರೆ ಕ್ವಶನ್ ಅಂತೇಳಿ. ಹೌದಾ? ದಿಸ್ ಈಸ್ ಆಸ್ಕ್ಡ್ ಇನ್ ಜುಲೈ 2014 ಕ್ವಶನ್ ಪೇಪರ್. ಜುಲೈ 2014. ಅರ್ಥ ಆಯ್ತಲ್ಲ ಇದು ಹಿಂಗೆ ಸಾಲ್ವ್ ಮಾಡಬೇಕಂತ? ಓಕೆ, ವೆರಿ ಗುಡ್. ವಿಲ್ ಗೋ ಫಾರ್ ನೆಕ್ಸ್ಟ್.
ನೆಕ್ಸ್ಟ್ ನೋಡಿ ಇದು ಫಿಫ್ತ್ ಒನ್, ಅ ಸೊಲ್ಯೂಷನ್ ಕಂಟೈನ್ಸ್ 18 ಗ್ರಾಮ್ ಆಫ್ ನಾನ್ ವೋಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್. ಸೊಲ್ಯೂಟ್ ಅಂತ ಮೆನ್ಷನ್ ಮಾಡಿದ್ರ, ಸೊ ಸೊಲ್ಯೂಟ್ ಅಂತ ಮೆನ್ಷನ್ ಮಾಡಿದ್ರೆ ಏನಿದು, ದಿಸ್ ಈಸ್ ಮಾಸ್ ಆಫ್ ಸೊಲ್ಯೂಟ್. ಎಷ್ಟಿದೆ ಇದು, 18 ಗ್ರಾಮ್. ನೆಕ್ಸ್ಟ್, ಇಟ್ ಈಸ್ ಡಿಸಾಲ್ವ್ಡ್ ಇನ್ 200 ಗ್ರಾಮ್ ಆಫ್ ವಾಟರ್. ವಾಟರ್ ಸಾಲ್ವೆಂಟ್ ಎಷ್ಟು ಗ್ರಾಮ್ ಇದೆ ಸಾಲ್ವೆಂಟ್, 200 ಗ್ರಾಮ್. 200 ಗ್ರಾಮ್. ಇಟ್ ಫ್ರೀಜಸ್ ಆಟ್ ದ ಸೊಲ್ಯೂಷನ್. ಇದೇನಿದು ಸೊಲ್ಯೂಷನ್, ಇದು ಫ್ರೀಜಿಂಗ್ ಪಾಯಿಂಟ್ ಏನಾಯ್ತು ಇದ್ರದ್ದು, ಇದು ಸೊಲ್ಯೂಷನ್ ಏನು ಬರೀಬೇಕು, ಫ್ರೀಜಿಂಗ್ ಪಾಯಿಂಟ್ TF ಎಷ್ಟಾಯ್ತು ಇದ್ರದ್ದು, 272.07 ಕೆಲ್ವಿನ್. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಮೋಲಾರ್ ಮಾಸ್ ಆಫ್ ಸೊಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. MB ಈಸ್ ಈಕ್ವಲ್ಸ್ ಟು, ವಿ ನೀಡ್ ಟು ಕ್ಯಾಲ್ಕುಲೇಟ್. ಸೊ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ KF. KF ಎಷ್ಟಿದೆ ಇದು, 1.86. ಯೂನಿಟ್ ಗೊತ್ತಿರಲಿ, ಇದ್ರ ಯೂನಿಟ್ ಏನು, ಕೆಲ್ವಿನ್ kg per mole. ಹೌದಾ. ಸೊ ನಮಗಿಲ್ಲಿ ಇವ್ರು ಕೊಟ್ಟಿದ್ದಾರೆ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್, ಪ್ಯೂರ್ ವಾಟರ್ ಫ್ರೀಜಿಂಗ್ ಪಾಯಿಂಟ್ ಅಂದರೆ ಏನು, T0F ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇದರದು, 273 ಕೆಲ್ವಿನ್. ಹೌದಾ. ಸೊ ಈಗ ಇದು ದಿಸ್ ಪ್ರಾಬ್ಲಮ್ ಈಸ್ ಫ್ರಾಮ್ ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್. ನೀವು ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಬೇಕು, ಯಾಕಂದ್ರೆ ಆಲ್ರೆಡಿ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ ನಾನು. ಹೌದಾ. ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡೋಣ ನಾವು, ಡೆಲ್ಟಾ TFನ ಕ್ಯಾಲ್ಕುಲೇಟ್ ಮಾಡ್ಕೊಂಡು. ಡೆಲ್ಟಾ TF ಅಂದರೆ ಏನಾಗುತ್ತಿದ್ದು, T0F ಮೈನಸ್ TF ಈಸ್ ಈಕ್ವಲ್ಸ್ ಟು 273 ಮೈನಸ್ 272.07. ಎಷ್ಟಾಗುತ್ತೆ ಇದ್ರ ವ್ಯಾಲ್ಯೂ, ದ ವ್ಯಾಲ್ಯೂ ಈಸ್ ಕಮ್ಸ್ ಔಟ್ ಟು ಬಿ 0.93 ಕೆಲ್ವಿನ್. ಓಕೆ, ಡೆಲ್ಟಾ TF ವ್ಯಾಲ್ಯೂ ಸಿಕ್ತು. ಫಾರ್ಮುಲಾ ಬರೆಯೋಣ ಈಗ. ದ ಫಾರ್ಮುಲಾ ಈಸ್ ಡೆಲ್ಟಾ TF ಈಸ್ ಈಕ್ವಲ್ಸ್ ಟು KF ಇಂಟು WB ಇಂಟು 1000 whole divided by MB into WA. MB into WA. ಸೊ ಏನಾಗ್ತದೆ, MB ವ್ಯಾಲ್ಯೂ ಈ ಕಡೆ ಶಿಫ್ಟ್ ಆಗುತ್ತಾ, ಡೆಲ್ಟಾ TF ಈ ಕಡೆ ಬರುತ್ತೆ. MB ಈಸ್ ಈಕ್ವಲ್ಸ್ ಟು KF ಇಂಟು WB ಇಂಟು 1000 divided by ಡೆಲ್ಟಾ TF ಇಂಟು WA. ಹೌದಾ. ಸೊ ದಿಸ್ ಈಸ್ MB. KF ವ್ಯಾಲ್ಯೂ ಅಂದರೆ ಎಷ್ಟಿದೆ ನೋಡ್ರಿ, KF ಅಂತಂದರೆ KF ದೇ ಹ್ಯಾವ್ ಗಿವನ್ 1.86. ಇಲ್ಲಿ ಕೊಟ್ಟಿದ್ದಾರಲ್ಲ ಅದು KF 1.86 ಇಂಟು WB ಎಷ್ಟಿದೆ, 18 ಗ್ರಾಮ್ ಇಂಟು 1000 ಹೋಲ್ ಡಿವೈಡೆಡ್ ಬೈ ದ ಡೆಲ್ಟಾ TF ವ್ಯಾಲ್ಯೂ ಎಷ್ಟು ಬಂತು, ಡೆಲ್ಟಾ TF ಈಸ್ ಫೌಂಡ್ ಔಟ್ ಟು ಬಿ 0.93 ಇಂಟು WA ಅಂದರೆ ಎಷ್ಟಿದೆ, 200 ಗ್ರಾಮ್ಸ್. 200. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ MB ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತಿದೆ ಫೈನಲ್ ಆನ್ಸರ್ ಇದ್ರದ್ದು. ಸೊ ಇಟ್ ವಿಲ್ ಬಿ 180 ಗ್ರಾಮ್ ಪರ್ ಮೋಲ್. 180 ಗ್ರಾಮ್ ಪರ್ ಮೋಲ್. ಸೊ MB ವ್ಯಾಲ್ಯೂ ಎಷ್ಟು ಬರುತ್ತೆ ಇದ್ರದ್ದು, 180 ಗ್ರಾಮ್ ಪರ್ ಮೋಲ್ ಬರುತ್ತೆ. ಅರ್ಥ ಆಯ್ತಲ್ಲ, ಇದು ಎಲ್ರಿಗೂ ಕ್ಲಿಯರ್ ಆಯ್ತಾ, 180 ಗ್ರಾಮ್ ಪರ್ ಮೋಲ್. ಓಕೆನಾ. ಈಗ ಫಾರ್ ನೆಕ್ಸ್ಟ್ 6th ಒನ್, ನೋಡ್ರಿ ಇದು ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನಿದು, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಬರೋಂತಿರೋ ಪ್ರಾಬ್ಲಮ್ ಇದು. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್, ಪ್ಯೂರ್ ಬೆಂಜಿನ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ ಇದ್ರದ್ದು, 353.23. ದ ಸೊಲ್ಯೂಷನ್ ಫಸ್ಟ್ ಗಿವನ್ ಬರ್ಕೊಳ್ಳೋಣ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಬೆಂಜಿನ್ T0B is equals to 353.23 Kelvin. When 1.80 gram, 1.80 small quantity ಇದು non volatile non electrolyte solute. So it is WB. Yes, very good. ಏನಿದು WB 1.80 grams. ಹೌದಾ. was dissolved in 90 gram of benzene. WA is equals to ಎಷ್ಟಾಗುತ್ತಿದ್ದು, 90 gram of benzene. 90 gram of
ಬೆಂಜಿನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಲ್ಲ ನಾವು ಇದನ್ನು, ಹೌದಲ್ಲ. ಸೆಕೆಂಡ್ ಪ್ರಾಬ್ಲಮ್ ಇದೇ ಇದೆ ನೋಡಿ. ದ WA is equals to 90 ಗ್ರಾಮ್. ದ ಬಾಯ್ಲಿಂಗ್ ಪಾಯಿಂಟ್ ರೈಸ್ ಟು TB ಎಷ್ಟಾಗುತ್ತೆ ಇದ್ರ ವ್ಯಾಲ್ಯೂ? TB is equals to 354.11 ಕೆಲ್ವಿನ್, ಹೌದಾ. ಸೊ ನೆಕ್ಸ್ಟ್ KB ವ್ಯಾಲ್ಯೂ ಎಷ್ಟು ಬರುತ್ತೆ? KB is equals to 2.53 ಕೆಲ್ವಿನ್ kg per mole, ಹೌದಾ. ಸೊ ಇದನ್ನು ಹವೆವರ್ ನಾವು ಸಾಲ್ವ್ ಮಾಡಿದ್ದೀವಿ. ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ ನೋಡಿ ಇದನ್ನು. MB is equals to 2.53 into 1.80 into 1000 divided by 0.88 into 90. So it comes out to be ಎಷ್ಟು ಬರುತ್ತೆ ಅಂದರೆ ಇದರ ಆನ್ಸರ್ 57.5 ಗ್ರಾಮ್ ಪರ್ ಮೋಲ್ ಬರುತ್ತೆ, ಹೌದಾ. ಸೊ ಆಲ್ರೆಡಿ ನೀವು ಈ ಥರ ಪ್ರಾಬ್ಲಮ್ ಒಂದು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ಇದನ್ನು ನೀವು ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಬೇಕು ಇದನ್ನು, ಹೌದಾ. ಆನ್ಸರ್ ಎಷ್ಟು ಬರಬೇಕು, ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಂದ್ರೆ ಸೆಕೆಂಡ್ ಪ್ರಾಬ್ಲಮನ್ನು ಒಂದು ಸರ್ತಿ ಬ್ಯಾಕ್ವರ್ಡ್ ಹೋಗಿ ನೋಡಿ, ಓಕೆನಾ. ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್ ಇದೆ ನೋಡಿ. 5.8 ಗ್ರಾಮ್ ಆಫ್ ನಾನ್ ವೋಲ್ಟೈಲ್ ಸೊಲ್ಯೂಟ್. ಸೊ ಏನಿದು ವ್ಯಾಲ್ಯೂ? ಸೊಲ್ಯೂಷನ್ WB is equals to 5.8 gram was dissolved in 100 gram of carbon disulfide. WA ಅಂದರೆ ಎಷ್ಟಾಯ್ತದು? 100 gram of carbon disulfide, CS2 carbon disulfide. The vapor pressure of the solution, once again ಇದು vapor pressure ಇದೆ. Vapor pressure of the solution was found to be 190 mm of Hg. ಸೊಲ್ಯೂಷನ್ ವೇಪರ್ ಪ್ರೆಷರ್, ಸೊಲ್ಯೂಷನ್ ಅಂದರೆ ಏನಿದು? ದಿಸ್ ಈಸ್ PA is equals to 190 mm of Hg, ಹೌದಾ. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ? ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದ ಗಿವನ್ ಏನಿದೆ? ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾರ್ಬನ್ ಡೈಸಲ್ಫೈಡ್ ಮೀನ್ಸ್ P0A. ಪ್ಯೂರ್ ಇರೋದು ಎಷ್ಟಿದೆ ಇದರದು? 195 mm of Hg, ಹೌದಾ. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ಅವ್ರು ಏನು ಕೊಟ್ಟಿದ್ದಾರೆ? ಇವನ್ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಕೊಟ್ಟಿದ್ದಾರೆ ಅವರು. ಮೋಲಾರ್ ಮಾಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಈಸ್ 76 ಗ್ರಾಮ್ ಪರ್ ಮೋಲ್. ಕಾರ್ಬನ್ ಡೈಸಲ್ಫೈಡ್ ಅಂದರೆ ಇದು ಸಾಲ್ವೆಂಟ್, ಇದು ಹೌದಾ. ಸಾಲ್ವೆಂಟ್ದು ಮೋಲಾರ್ ಮಾಸನ್ನು ಕೊಟ್ಟಿದ್ದಾರೆ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಈಗ? ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಸೊ ವಿ ನೀಡ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ MB, ಹೌದಾ. ಇದು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ಇರುವಂಥ ಪ್ರಾಬ್ಲಮ್ಮು. ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ ಏನಾಗುತ್ತೆ ಇದರದ್ದು? P0A minus PA divided by P0A is equals to XB, ಹೌದಾ. ಆಲ್ರೆಡಿ ಒಂದು ಸರ್ತಿ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ಹೋಗಿ ನೋಡ್ಕೋಬೋದು. ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರೀತೀನಿ ಇಲ್ಲಿ. P0A minus PA divided by P0A is equals to WB into MA divided by MB into WA, ಹೌದಾ. ಸೊ ನಾನು MB ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಏನಾಗುತ್ತೆ ಇದರದ್ದು? ಇಲ್ಲಿ ಬರೀತೀನಿ ನೋಡಿ, ಫಾರ್ಮುಲಾನ ಇದರದ್ದು. MB is equals to molar mass of solute is equals to ಏನಾಗುತ್ತಿದ್ದು? WB into MA into P0A divided by P0A minus PA into WA, ಹೌದಾ. ಈ ಎಲ್ಲ ವ್ಯಾಲ್ಯೂಗಳು ಗೊತ್ತು ನಮಗೆ. ಎಲ್ಲ ವ್ಯಾಲ್ಯೂಗಳನ್ನ ಪುಟ್ ಮಾಡೋಣ. WB ಅಂದರೆ ಎಷ್ಟಿದೆ? 5.8 ಗ್ರಾಮ್, 5.8 ಗ್ರಾಮ್ಸ್ ಇಂಟು MA ಅಂದರೆ ಅವ್ರು ಕೊಟ್ಟಿದ್ದಾರೆ 76 ಗ್ರಾಮ್ ಇಂಟು P0A ಅಂದರೆ ಎಷ್ಟಿದೆ? P0A 195 mm of Hg ಡಿವೈಡೆಡ್ ಬೈ ಇದು P0A ಮೈನಸ್ P ಅಂದರೆ ಏನು ಮಾಡಬೇಕು? 195 190 ಲೆಸ್ ಮಾಡಿದರೆ 5. ಡೈರೆಕ್ಟಾಗಿ ಬರಿತಾ ಇದ್ದೀನಿ. WA is given. WA is 100 grams. So let's put 100 gram, ಹೌದಾ.
ಎಷ್ಟಾಗುತ್ತೆ ನೋಡ್ರಿ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಮ್ ಬಿ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಇದರ ವ್ಯಾಲ್ಯೂ. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಇಟ್ ಈಸ್ ಫೌಂಡ್ ಔಟ್ ಟು ಬಿ 171.92 ಗ್ರಾಮ್ ಪರ್ ಮೋಲ್. ಎಷ್ಟು ಬಂದಿದೆ ಆನ್ಸರ್ ಇದರದ್ದು 171.92 ಗ್ರಾಮ್ ಪರ್ ಮೋಲ್ ಇಸ್ ದಿ ಆನ್ಸರ್. ಸೊ ಆನ್ಸರ್ ವಿತ್ ಯೂನಿಟ್ ಮೆನ್ಷನ್ ಮಾಡಬೇಕು. ಪ್ಲೀಸ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ದಿಸ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಹೋಗುವ. ಓಕೆ, 8th ಒನ್. ಇದೊಂದು ಡಿಫ್ರೆಂಟ್ ಇದೆ ನೋಡ್ರಿ ಇದು. ಸೊ ಇದು ಪ್ರಾಬ್ಲಮ್ ಏನಿದೆ ಅಂತಂದರೆ ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ವಾಲ್ಯೂಮ್ ಅದೆಲ್ಲ ಮೆನ್ಷನ್ ಮಾಡಿದರೆ ಇದೆಲ್ಲ ಯಾವುದಿರುತ್ತೆ ಅಂದರೆ ಇದು ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಆಸ್ಮೋಟಿಕ್ ಪ್ರೆಷರ್. ಈ ಆಸ್ಮೋಟಿಕ್ ಪ್ರೆಷರ್ ಮೇಲೆ ಪ್ರಾಬ್ಲಮ್ಸ್ ಕೇಳೋದು ಭಾಳ ಕಡಿಮೆ. ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಇಷ್ಟೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನಾನು ಹುಡುಕಿ ತೆಗೆದಿರೋದು. ಇದು ಒಂದೇ ಪ್ರಾಬ್ಲಮ್ ಇದೆ ಇದ್ರದ್ದು ನೋಡಿ. ಬರ್ಕೊಳ್ಳೋಣ ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ಫಸ್ಟ್ ಹೇಳ್ತೀನಿ, ಆಮೇಲೆ ಇದ್ರ ಯೂನಿಟ್ಗಳನ್ನ ಬರ್ಕೊಳ್ಳೋಣ, ಈ ವ್ಯಾಲ್ಯೂಗಳನ್ನೆಲ್ಲ ಬರ್ಕೊಳ್ಳೋಣ. ಆಸ್ಮೋಟಿಕ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು ಪೈ ಈಸ್ ಈಕ್ವಲ್ಸ್ ಟು CRT. ಹೌದಾ? ಪೈ ಅಂತಂದರೆ ಆಸ್ಮೋಟಿಕ್ ಪ್ರೆಷರ್, ಸಿ ಅಂತಂದರೆ ಕಾನ್ಸಂಟ್ರೇಷನ್, ಆರ್ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂತಂದರೆ ಟೆಂಪ್ರೇಚರ್. ಹೌದಾ? ಸೊ ಈ ಕಾನ್ಸಂಟ್ರೇಷನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು? ದಿಸ್ ಕಾನ್ಸಂಟ್ರೇಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಸಿ ಈಸ್ ಕಾನ್ಸಂಟ್ರೇಷನ್ is generally expressed as molarity. ನಾವೆಲ್ಲ ಕಡೆ ಮೊಲಾರಿಟಿ ತೊಗೋತೀವಿ, ಇಲ್ಲಿ ಮಾತ್ರ ಮೊಲಾರಿಟಿಯನ್ನು ತೊಗೋತೀವಿ. ಎಲ್ಲಿ? ಆಸ್ಮೋಟಿಕ್ ಪ್ರೆಷರಲ್ಲಿ. ಸೊ ಮೊಲಾರಿಟಿ ಅಂದರೆ ಫಾರ್ಮುಲಾ ಏನಾಗುತ್ತೆ ಹೇಳಿ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 1000 ಯಾವಾಗ ಮಲ್ಟಿಪ್ಲೈ ಮಾಡಬೇಕು? ಇಫ್ ವಾಲ್ಯೂಮ್ ಈಸ್ ಇನ್ ml. ಸಪೋಸ್ ವಾಲ್ಯೂಮ್ ಏನಾದರೂ ಲೀಟ್ರಲ್ಲಿದ್ದರೆ 1000 ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಟು ಮಲ್ಟಿಪ್ಲೈ ವಿತ್ 1000. ಸೊ ಇದನ್ನು ಇನ್ನೊಂದು ಸರ್ತಿ ಬರೆಯೋಣ. ಎನ್ ಬಿ ಅಂದರೆ ಏನು ಬರಿಬೋದು? ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅನ್ನು WB ಡಿವೈಡೆಡ್ ಬೈ MB ಅಂತ ಬರಿಬೋದಾ? ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್ ಇಂಟು 1000. ಇಫ್ ವಾಲ್ಯೂಮ್ ಈಸ್ ಗಿವನ್ ಇನ್ ml. ಸಪೋಸ್ ಲೀಟ್ರ್ ಇದ್ದರೆ 1000 ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ? ಅರ್ಥ ಆಯ್ತಾ? ಈಗ ಇದನ್ನು ಬರ್ಕೊಳ್ಳೋಣ. ಸೊ ಅವ್ರು ಏನೇನು ಕೊಟ್ಟಿದ್ದಾರಲ್ಲ ಆ ವ್ಯಾಲ್ಯೂಗಳನ್ನ ಫಸ್ಟ್ ಬರ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಇದು? ಓಕೆ, ದಿಸ್ ಈಸ್ ಸೊಲ್ಯೂಷನ್. ಗಿವನ್ ಅಂತ ಹಾಕಿ ಬರೀತೇನೆ, ಇದಕ್ಕೆ ಮಾತ್ರ ನಾನು ಗಿವನ್ ಅಂತ ಹಾಕಿ ಬರೀತೀನಿ, ನಿಮಗೆ ಇದೊಂಚೂರು ಅರ್ಥ ಆಗಲಿದ್ದು. 300 cm³ ಆಫ್ ಅಕ್ವಸ್ ಸೊಲ್ಯೂಷನ್. ಸೊ ಏನಿದು? ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು 300 cm³. Solution of protein contains 2.12 gram of protein. ಇದರಲ್ಲಿ ಎಷ್ಟಿದೆ ಪ್ರೋಟೀನು? 2.12 ಗ್ರಾಮ್. ಸೊ WB is equals to 2.12 gram. The osmotic pressure of such a solution at 300 Kelvin. Temperature is equals to 300 Kelvin. ಇದರ ಆಸ್ಮೋಟಿಕ್ ಪ್ರೆಷರ್ ಎಷ್ಟಿದೆ? 3.89 ಪೈ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಪೈ is equals to 3.89 into 10 to the power minus 3 bar. Calculate the molar mass of protein. MB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಒನ್ಸ್ ಅಗೇನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ MB. ಸೊ ಆರ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 0.0823 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್. ಇದು ಇಂಪಾರ್ಟೆಂಟ್ ನೋಡಿ. ಆರ್ ಇಸ್ ಈಕ್ವಲ್ಸ್ ಟು 0.0823 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್. ಲೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಾಲ್ಯೂಮನ್ನು ಏನು ಮಾಡಬೇಕು ನಾವೀಗ? ಲೀಟರ್ಗೆ ಕನ್ವರ್ಟ್ ಮಾಡಬೇಕು. ವಿ ನೀಡ್ ಟು ಕನ್ವರ್ಟ್ ವಾಲ್ಯೂಮ್ ಇಂಟು ಲೀಟರ್. ಇಲ್ಲಿ ನಾನೊಂದು ಸ್ವಲ್ಪ ಇದನ್ನು ಎರೇಸ್ ಮಾಡ್ತೀನಿ. ಹೌದಾ? ಇಲ್ಲೊಂದು ಕನ್ವರ್ಷನ್ ಫ್ಯಾಕ್ಟರ್ ಬರುತ್ತೆ. ಕನ್ವರ್ಷನ್ ಫ್ಯಾಕ್ಟರ್ ನೀವು ಈಸಿಲಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಹೌ ಟು ಕನ್ವರ್ಟ್ ಲೀಟರ್ ಇಂಟು cm³. ಕ್ಯೂಬಿಕ್ ಸೆಂಟಿಮೀಟ್ರ್ ಮತ್ತು ಲೀಟರ್ ಹೆಂಗೆ ಕನ್ವರ್ಷನ್ ಮಾಡ್ಬೇಕಂತ ಗೊತ್ತಿರಬೇಕು ನಿಮ್ಗೆ. ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀನಿ ಈಗಲೇ. ಸೊ ನೋಡ್ರಿ, ಸಿಂಪಲ್ಲಾಗಿ ಹೇಳ್ತೀನಿ ನೋಡ್ರಿ. 1 cm³ ಅಂತಂದರೆ ದಿಸ್ ಈಸ್ ಈಕ್ವಲ್ಸ್ ಟು 1 ml. 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಏನು? 1 ml. ಹೌದಾ?
1000 ಕ್ಯೂಬಿಕ್ ಸೆಂಟಿಮೀಟರ್ ಈಕ್ವಲ್ ಎಷ್ಟಾಗುತ್ತೆ 1 ml 1 ಕ್ಯೂಬಿಕ್ ಸೆಂಟಿಮೀಟರ್ 1 ml 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂತಂದರೆ 1000 ml ಹೌದಾ. ಸೊ 1000 ml ಇಸ್ ಈಕ್ವಲ್ಸ್ ಟು 1 ಲೀಟರ್ ಹೌದಾ. ಹಂಗಂದರೆ 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ 1 ಲೀಟರ್. 300 ಕ್ಯೂಬಿಕ್ ಸೆಂಟಿಮೀಟರ್ ಅಂತಂದರೆ ಎಷ್ಟು ಲೀಟರ್ ಆಗುತ್ತದು ಗೊತ್ತಿಲ್ಲ, ಅದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪಲ್ ಹೌದಾ. ಸೊ 300 ಕ್ಯೂಬಿಕ್ ಸೆಂಟಿಮೀಟರ್ ಇಂಟು 1 ಲೀಟರ್ ಡಿವೈಡೆಡ್ ಬೈ 1000 ಕ್ಯೂಬಿಕ್ ಸೆಂಟಿಮೀಟರ್ ಹೌದಾ. ಎಷ್ಟಾಗುತ್ತೆ ಇದು, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ವಿಲ್ ಬಿ ಹ್ಯಾವಿಂಗ್ 0.3 ಲೀಟರ್. ಎಷ್ಟು ಬಂತಿದ್ದು 0.3 ಲೀಟರ್ ಹೌದಾ. ಸೊ 0.3 ಲೀಟರ್ನ ಮೆನ್ಷನ್ ಮಾಡೋಣ. 0.3 ಲೀಟರ್ ಈ ಫಾರ್ಮುಲಾ ಬರೆಯೋಣ. ಇದರದ್ದು ಫಾರ್ಮುಲಾವಾಗಲೇ ಬರ್ತಿದ್ದೀವಲ್ಲ ಹೌದಾ. ಓಕೆ, ಸೊ ಪೈ ಈಸ್ ಈಕ್ವಲ್ಸ್ ಟು WB ಇಂಟು RT divided by WB into RT divided by MB into this is volume hada. Volume is in liter. If volume is in liter, no need to multiply with 1000. Suppose ml idre 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ. ಸೊ ಒನ್ಸ್ ಅಗೇನ್ ಐ ವಿಲ್ ಇರೇಸ್ ದಿಸ್ ಆಲ್ಸೋ. ಇದನ್ನು ಇರೇಸ್ ಮಾಡ್ತೀನಿ. ಸೊ ಈ ಥರದ ಒಂಚೂರು ಕನ್ವರ್ಜನ್ಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕಾ. ಸಿಂಪಲ್ ಕನ್ವರ್ಜನ್ಸ್ ಗೊತ್ತಿದ್ರೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ. ಈವನ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಹೌದಾ. ಓಕೆ, ನೆಕ್ಸ್ಟ್ ನೋಡಿ, ವಿ ನೀಡ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ MB ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಬರೀತೀನಿ. ಏನಾಗುತ್ತೆ ನೋಡಿ, MB ಈಸ್ ಈಕ್ವಲ್ಸ್ ಟು WB into R into T divided by pi into V ಹೌದಾ. ಸೊ MB ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂನ ಪುಟ್ ಮಾಡ್ತಾ ಹೋಗೋಣ. ಈಗ WB ಅಂದರೆ ಎಷ್ಟಿದೆ 2.12 ಗ್ರಾಮ್ 2.12 ಗ್ರಾಮ್ ಇಂಟು R ಅಂದರೆ ಎಷ್ಟಿದೆ 0.0823 ಲೀಟರ್ ಬಾರ್ per mole per Kelvin into temperature ಎಷ್ಟಿದೆ 300 Kelvin. This is whole divided by pi ಅಂದರೆ ಎಷ್ಟಿದೆ 3.89 into 10 to the power minus 3 bar into ವಾಲ್ಯೂಮ್ ಎಷ್ಟಿದೆ. ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಎಷ್ಟಿತ್ತು ಒಂದು ಬರ್ಕೊಳ್ಳಿಲ್ವ ಅಲ್ವಾ ನಾವು. ಸೊ ಇಟ್ ವಾಸ್ 0.3 ಲೀಟರ್ ಹೌದಲ್ಲ. 0.3 ಲೀಟರ್ಸ್. ಈ ಯೂನಿಟ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಲೀಟರ್ ಕ್ಯಾನ್ಸಲ್ ಆಯ್ತಾ, ಬಾರ್ ಕ್ಯಾನ್ಸಲ್ ಆಯ್ತಾ, ಪರ್ ಕೆಲ್ವಿನ್ ಕ್ಯಾನ್ಸಲ್ ಆಯ್ತಾ. ಸೊ ಏನು ಈಗ ಗ್ರಾಮ್ ಪರ್ ಮೋಲ್ ಮಾತ್ರ ಉಳಿದಿರೋದು ನಮಗೆ ಹೌದಾ. ಸೊ MB ಈಸ್ ಈಕ್ವಲ್ಸ್ ಟು ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ ನಮಗೀಗ. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಯು ವಿಲ್ ಬಿ ಹ್ಯಾವಿಂಗ್ the answer as 44852.4 gram per mole ಹೌದಾ. ಸೊ ಈ ಥರದ ಪ್ರಾಬ್ಲಮ್ ಒಂದೇ ಇದೆ ಅಂತ ನಾನು ಇದನ್ನು ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಈ ಥರದ ಪ್ರಾಬ್ಲಮ್ ಏನಾದರೂ ಈ ಸರ್ತಿ ಬಂದರೆ ಏನು ಮಾಡಿರಿ ಅಂದರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಹೌದಾ. ಫಸ್ಟ್ 2 ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದ್ದಿಲ್ಲ, 2 ಮಾಡೆಲ್ ಕ್ವಶನ್ ಪೇಪರ್ದು. ರಿಮೈನಿಂಗ್ ಎಲ್ಲ ಏನು ಮಾಡಿದ್ದೀನಿ, ಈ ಥರ ನಾನು ಇಯರ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಆಲ್ಸೋ. ಓಕೆನಾ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ನೋಡಿ 9th one 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್. ಸೊ ಡೈರೆಕ್ಟಾಗಿ ಬರಿತಾ ಹೋಗೋಣ ಇದನ್ನು. WB ಈಸ್ ಈಕ್ವಲ್ಸ್ ಟು 1 ಗ್ರಾಮ್. ಅವರೇ ಕೊಟ್ಟಿದ್ದಾರೆ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್ ಅಂತ. WB ಇದು ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆಂಜೀನ್. WA ಅಂದರೆ ಎಷ್ಟಿದೆ, ಇದು 50 ಗ್ರಾಮ್ ಆಫ್ ಬೆಂಜೀನ್. ಲೋವರ್ಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆಂಜೀನ್ ಬೈ 0.4 ಕೆಲ್ವಿನ್. ಸೊ ಡೆಲ್ಟಾ TF ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು 0.4 ಕೆಲ್ವಿನ್. ಅಷ್ಟೇ ಡಿಕ್ರೀಸ್ ಮಾಡಿ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ.
the molar mass of the solute. We should find the molar mass of the solute. Mb is equals to kb ಕೊಟ್ಟಿದ್ದಾರೆ, kb of benzene is equals to kb ಅಲ್ಲ ಸಾರಿ ಇದು kf ಆಗಬೇಕು ಹೌದಲ್ಲ. ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರಲ್ಲ kf ಆಗಬೇಕು. kf for benzene is 5.12 Kelvin kg per mole ಹೌದಾ. ಸೊ ಏನು ಮಾಡೋಣ, ಡೈರೆಕ್ಟಾಗಿ ಫಾರ್ಮುಲಾ ಹಾಕೋಣ. mb is equals to mb is equals to kf into wb into 1000. This is whole divided by mb already ತಗೊಂಡಿದ್ದೀವಲ್ಲ. This is whole divided by delta tf into wa. So mb is equals to ಏನಾಗುತ್ತೆ, kf ವ್ಯಾಲ್ಯೂ ಕೊಟ್ಟಿದ್ದಾರೆ 5.12, wb is 1 into 1000. This is whole divided by 0.4 into wa ಅಂದರೆ ಎಷ್ಟಿದೆ 50 ಗ್ರಾಮ್. ಸೊ mb is found to be ಎಷ್ಟು ಬರುತ್ತೆ ನೋಡ್ರಿ ಇದು mb ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ it is found to be 256 ಗ್ರಾಮ್ ಪರ್ ಮೋಲ್. ಎಷ್ಟು ಬರುತ್ತೆ ಇದು 256 ಗ್ರಾಮ್ ಪರ್ ಮೋಲ್. ಅರ್ಥ ಆಯ್ತಾ? we'll go for next 10th one. The vapor pressure of pure benzene at certain temperature. Vapor pressure of pure benzene. Vapor pressure means relative lowering of vapor pressure. ಇದು ಪ್ಯೂರ್ ಬೆಂಜಿನ್ ಅಂತ ಹೇಳ್ತಿದ್ದಾರೆ. P0 is equals to 0.850 bar. A non-volatile non-electrolyte solid was weighing 0.5 gram means wb is equals to 0.5 gram when added to 39 gram of benzene. wa is equals to 39 gram. Vapor pressure of the solution then ಅವಾಗಿದ್ರು ವೇಪರ್ ಪ್ರೆಷರ್ ಎಷ್ಟಾಗುತ್ತೆ, PA is equals to 0.845 bar. ಹೌದಾ. ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್? ಸೊಲ್ಯೂಟ್ದು ಮೋಲಾರ್ ಮಾಸ್ ಎಷ್ಟಾಗುತ್ತೆ, ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಹೌದಾ. ಸೊ RLVP ಏನಿದೆ ಅಂತ ನೋಡೋಣ. RLVP ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ P0A minus PA divided by P0A ಹೌದಾ. ಸೊ ಇದು ಆಲ್ರೆಡಿ ಫೋರ್ತ್ ಪ್ರಾಬ್ಲಮ್ ಇದೆ ಗೊತ್ತಾ. ಇಟ್ ಈಸ್ ಸೇಮ್ ಆಸ್ ದಟ್ ಆಫ್ ಫೋರ್ತ್ ಪ್ರಾಬ್ಲಮ್ ಏನಿದೆ ಅದೇ ಪ್ರಾಬ್ಲಮ್ ಎಕ್ಸಾಕ್ಟ್ ಆಗಿ ಬಂದಿದೆ, ಅದೇ ರಿಪೀಟ್ ಆಗಿದೆ. ಆದರೂ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ. WB ಇಂಟು MA ಡಿವೈಡೆಡ್ ಬೈ MB ಇಂಟು WA ಹೌದಾ. ಸೊ MB ವ್ಯಾಲ್ಯೂ ಬೇಕಂತಂದರೆ ಏನು ಮಾಡಬೇಕು ನೀವೀಗ, MB ಈಸ್ ಈಕ್ವಲ್ಸ್ ಟು ಡೈರೆಕ್ಟಾಗಿ ವ್ಯಾಲ್ಯೂಗಳನ್ನು ಪುಟ್ ಮಾಡ್ತೀನಿ ನಾನು, ನೋಡ್ತಾ ಹೋಗಿ. 0.5 ಇಂಟು 78 ಅಂದರೆ ಏನಿದು, ದಿಸ್ ಈಸ್ MA ಬೆಂಜಿನ್ ಅಂತ ಕೊಟ್ಟಿದ್ದಾರೆ 78 ಗ್ರಾಮ್ ಪರ್ ಮೋಲ್ ಅಂತ ತಗೋತೀನಿ. 78 ಇಂಟು 850 ಬಾರ್ ಡಿವೈಡೆಡ್ ಬೈ 39 ಇಂಟು 0.005. MB is equals to 170 ಗ್ರಾಮ್ ಪರ್ ಮೋಲ್. ನೋಡಿ ಫೋರ್ತ್ ಪ್ರಾಬ್ಲಮ್ ಇದೆ ಗೊತ್ತಾ, ಆಲ್ರೆಡಿ ಸಾಲ್ವ್ ಮಾಡಿದ್ದು. ಸೊ ಆ ಪ್ರಾಬ್ಲಮ್ ಇದು. ಓಕೆ, ಸೊ ಇದನ್ನು ನೀವೇ ಓನಾಗಿ ಸಾಲ್ವ್ ಮಾಡಿ. ಅಂತೂ ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಆಯ್ತಲ್ಲ. ರೈಟ್, ಓಕೆ. ನೆಕ್ಸ್ಟ್ ನೋಡಿ 11th ಒನ್ ಹೌದಾ. ಸೊ ದಿಸ್ 11th ಒನ್ ನೋಡಿ, ಇದು ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿದ್ವಿ ನಾವು. 353.23 1.80 ಹೌದಾ. 90 ಗ್ರಾಮ್ ಆಫ್ ಬೆಂಜೀನ್. ಆನ್ಸರ್ ನೋಡಿದಿರೋದು 57.5 ಗ್ರಾಮ್ ಬರುತ್ತೆ. ಚೆಕ್ ಮಾಡಿ, ಇದನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ದಿಸ್ ಈಸ್ ಇಕ್ವಿವೆಲೆಂಟ್ ಟು ವಿಚ್ ಪ್ರಾಬ್ಲಮ್ ಹೇಳ್ತೀನಿ ನೀವು 1 ಮಿನಿಟ್. 57.5 ಗ್ರಾಮ್ ಅಲ್ಲ ಇದ್ರದ್ದು. ಸೆಕೆಂಡ್ ಪ್ರಾಬ್ಲಮ್ ಇದೆ ನೋಡಿ. ಸೆಕೆಂಡ್ ಪ್ರಾಬ್ಲಮ್ ಏನಿದೆಯಲ್ಲ ಅದೇ ಪ್ರಾಬ್ಲಮ್ ಇದು ಹೌದಾ. ಓಕೆ, ಫಾರ್ ನೆಕ್ಸ್ಟ್ ಒನ್ ಇದು ನೋಡಿ. 5.8 ಗ್ರಾಮ್ ಆಫ್ ನಾನ್ ವೋಲ್ಟೈಲ್ ಸೊಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ ಕಾರ್ಬನ್ ಡೈಸಲ್ಫೈಡ್. ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ, 171.91 ಗ್ರಾಮ್ಸ್. 171.91 ಗ್ರಾಮ್ಸ್.
ಸೊ ಇಟ್ ಈಸ್ ಸೆವೆಂತ್ ಪ್ರಾಬ್ಲಮ್ ಏನಿದೆಯಲ್ಲ ಅದೇ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಹೌದಾ? ಜುಲೈ 18 ಬಂದಿರೋದು ಇದು. ನೆಕ್ಸ್ಟ್ 13th ಒಂದು ಡಿಫ್ರೆಂಟ್ ಆಗಿ ಸಾಲ್ವ್ ಮಾಡ್ತೀನಿ. 31 ಗ್ರಾಮ್ ಆಫ್ ಅನ್ನೋನ್ ಮಾಲಿಕ್ಯುಲರ್ ಮಟೀರಿಯಲ್. ಸೊ ಸೊಲ್ಯೂಷನ್ WB is equals to 31 gram dissolved in 500 gram of water. WA ಎಷ್ಟಿದೆ? 500 ಗ್ರಾಮ್ ವಾಟರ್ ಅಂತ ಬೇರೆ ಹೇಳ್ತಿದ್ದಾರೆ ಅವರು. ದ ರಿಸಲ್ಟಿಂಗ್ ಸೊಲ್ಯೂಷನ್ ಪ್ರೀಸಸ್ ಆಟ್ TF is equals to 271.14 ಕೆಲ್ವಿನ್. ಹೌದಾ? T0F ಎಷ್ಟಾಗಿರುತ್ತೆ ಇದರದು? ಎಸ್, ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂತ ಗೆಸ್ ಮಾಡ್ಬೋದು ನಾವು. ವಾಟರ್ ಅಂತ ಹೇಳಿದ್ದಾರೆ. ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟು? 0 ಡಿಗ್ರಿ ಮೀನ್ಸ್ 273 ಕೆಲ್ವಿನ್. KF is equals to 1.86. ಅದಲ್ಲ? ಹೀಗೆ ಮಾಡಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಈಸ್ MB is equals to, wait a minute, okay, MB is equals to KF into WB into 1000 divided by delta TF into WA. ಹೌದಾ? KF ವ್ಯಾಲ್ಯೂ ಎಷ್ಟಿದೆ? 1.86. WB ಎಷ್ಟಿದೆ? 31 into 1000 ಡಿವೈಡೆಡ್ ಬೈ ಡೆಲ್ಟಾ TF ಎಷ್ಟಿದೆ? ಲೆಸ್ ಮಾಡಿದೆ. 273 ಮೈನಸ್ 271.14 ಅಂತ ಮಾಡಿದ್ದಾನೆ. ಎಷ್ಟು ಬರುತ್ತೆ ಇದು? ಇಟ್ ಈಸ್ ಪೌಂಡ್ ಔಟ್ ಟು ಬಿ 1.86 ಬರುತ್ತಾ? ಎಸ್, ಇಟ್ ಈಸ್ 1.86. ಇದು 1.86 ಬರುತ್ತೆ ಇಂಟು 500. MB ನೋಡಿ 1.86 31 2 ಎಷ್ಟಾಯ್ತಿದ್ದು? 62 ಗ್ರಾಮ್ ಪರ್ ಮೋಲ್. ಸಿಂಪಲ್ ಇದೆ ನೋಡಿ, ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಇದು, ಈಸಿಯೆಸ್ಟ್ ಇದೆ. ಹೌದಾ? ಓಕೆ. ನೆಕ್ಸ್ಟ್ ಒನ್, ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್ ಆಫ್ ಸೊಲ್ಯೂಷನ್ WB ಎಷ್ಟಿದೆ ಇದ್ರದ್ದು? 2.34 ಇದೆ. ಹೌದಾ? ನೆಕ್ಸ್ಟ್ WA ಎಷ್ಟಿದೆ? 40 ಗ್ರಾಮ್ ಇದೆ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ವಾಸ್ ಹೈಯರ್ ದ್ಯಾನ್ ದಟ್ ಆಫ್ ಬೆಂಜಿನ್ ಬೈ 0.81 ಕೆಲ್ವಿನ್. ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ಡೆಲ್ಟಾ TB ಈಸ್ ಈಕ್ವಲ್ಸ್ ಟು 0.81 ಕೆಲ್ವಿನ್. ಓಕೆ. KB for benzene is equals to 2.53 Kelvin kg per mole. Next, calculate the molar mass of solute. ಇದ್ರದ್ದು ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ರೈ ಮಾಡ್ತೀರಾ ಇದನ್ನು? ಸೊ ಇದ್ರ ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ ಫಾರ್ಮುಲಾ ಬರೀತೀನಿ. ಇದ್ರದ್ದು MB is equals to KB into WB into 1000 divided by delta TB into WA. ಹೌದಾ? ಎಲ್ಲ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆನ್ಸರ್ ಮಸ್ಟ್ ಬಿ 182.72 ಗ್ರಾಮ್ ಬರಬೇಕು. ಇದರ ಆನ್ಸರ್ ಎಷ್ಟು ಬರಬೇಕು? 182.72 ಗ್ರಾಮ್. ಸೊ ಜುಲೈ 2019 ಕ್ವಶನ್ ಪೇಪರಲ್ಲಿ ಬಂದಿರೋದು ಇದು. ಓಕೆ. ಸೊ ಇನ್ನು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಮಾರ್ಚ್ 20th ಕ್ವಶನ್ ಪೇಪರಲ್ಲಿ ಬಂದಿರೋದು ಇದು. ವೆಪರ್ ಪ್ರೆಷರ್ ಮೇಲೆ ಇದೆ. ಸೊ ಇದು ನಾನೇ ಸಾಲ್ವ್ ಮಾಡ್ತೀನಿ. ಸೊಲ್ಯೂಷನ್, ದ ವೆಪರ್ ಪ್ರೆಷರ್ ಆಫ್ ಬೆಂಜಿನ್. ಸೊ ಪ್ಯೂರ್ ಬೆಂಜಿನ್ ವೆಪರ್ ಪ್ರೆಷರ್ ಇದು. P0 is equals to 200 mm of Hg when 2 gram of means WB is equals to 2 gram in 78 gram. WA is equals to 78 gram of benzene has vapor pressure 195 mm of Hg. Idhar vapor pressure is to 195 mm of Hg. Calculate the molar mass. Once again our benzene ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇದು? MA is equals to 78 ಗ್ರಾಮ್ ಪರ್ ಮೋಲ್ ಆಗುತ್ತೆ. ಹೌದಾ? ಸೊ ವೆಪರ್ ಪ್ರೆಷರ್ ಫಾರ್ಮುಲಾ ಏನಿತ್ತು? P0A minus PA divided by P0A is equals to WB into MA divided by MB into WA. ಹೌದಲ್ಲ? ಸೊ ಈಗ MB is equals to ಏನಾಗುತ್ತೆ ನೋಡಿ ಫಾರ್ಮುಲಾ? MB is equals to WB into MA into P0A divided by WA into P0A minus PA. So MB is equals to value one put ಮಾಡಿ. WB ಎಷ್ಟಿದೆ? 2 ಗ್ರಾಮ್. MA ಎಷ್ಟಿದೆ? 78 ಗ್ರಾಮ್ ಪರ್ ಮೋಲ್.
ಪಿ ನಾಟ್ ಎ ಎಷ್ಟಿದೆ 200. ದಿಸ್ ಈಸ್ ಹೋಲ್ ಡಿವೈಡೆಡ್ ಬೈ ಡಬ್ಲ್ಯೂ ಎ ಎಷ್ಟಿದೆ ಡಬ್ಲ್ಯೂ ಎ 78 ಇಂಟು ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ 200 195 5. ಸೊ ಎಮ್ ಬಿ ಈಸ್ ಈಕ್ವಲ್ಸ್ ಟು ಏನು ಬಂತಿದ್ದು 278 200 ಡಿವೈಡ್ ಬೈ 78 ಇಂಟು 5 ಅದಲ್ಲ. ಓಕೆ, ಸೊ ಇಟ್ ಈಸ್ ಫೌಂಡ್ ಔಟ್ ಟು ಬಿ 80 ಗ್ರಾಮ್ ಪರ್ ಮೋಲ್. ಎಷ್ಟು ಬಂತಿದ್ದು 80 ಗ್ರಾಮ್ ಪರ್ ಮೋಲ್. ಓಕೆ ಡಿಯರ್ ಸ್ಟೂಡೆಂಟ್ಸ್, 16 ಸೆಪ್ಟೆಂಬರ್ 2020 ಇದಲ್ಲ ಇದು. ಇದು ನೋಡಿ ಆಲ್ರೆಡಿ ಇದು ರಿಪೀಟ್ ಆಗಿರೋದೇ ಇದೆ ಹೌದಾ. ವೆನ್ 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಈಸ್ ಆ್ಯಡೆಡ್ ಅದಲ್ಲ. ಸೊ 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಆ್ಯಡೆಡ್ ಅಂದರೆ ಯಾವ ಪ್ರಾಬ್ಲಮ್ ಇದು? ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 9. ಪ್ರಾಬ್ಲಮ್ ನಂಬರ್ 9 ಇದೆಯಲ್ಲ, ಆ ಪ್ರಾಬ್ಲಮ್ ಇದು ಸೇಮ್ ಪ್ರಾಬ್ಲಮ್ ಇದೆ ಹೌದಾ. ಆನ್ಸರ್ ಇದರದ್ದು 256 ಗ್ರಾಮ್ ಪರ್ ಮೋಲ್ ಬರುತ್ತೆ ನೋಡಿರಿ ಆಯಿತಾ. ಸಾಲ್ವ್ ಮಾಡ್ತೀರಲ್ಲ. ಓಕೆ, ಸೊ ದಿಸ್ ಇಸ್ ಲಾಸ್ಟ್ ಸೆಪ್ಟೆಂಬರ್ 2020 ಕ್ವಶನ್ ಪೇಪರಲ್ಲಿ ಬಂದಿರೋದು. ಓಕೆ dear students, all the best for your examination. Please subscribe to my YouTube channel for more videos. Thank you. And dear students, one more thing, we have started free online revision classes. The all over Karnataka ನೀವು ಯಾವುದೇ ಸ್ಟೇಟ್ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಇದು ಏನು ಮಾಡ್ಬೋದು, ನಾವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ನಾವು ಒಂದು ಯೂಟ್ಯೂಬಲ್ಲಿ ಒಂದು ಗ್ರೂಪ್ಸ್ ಇದೆ ನಮ್ಮದು. ಆ ಗ್ರೂಪದ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ರೂ ದ್ಯಾಟ್ ಲಿಂಕ್ ನೀವೇನಾಗ್ಬೋದು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ ಹೌದಾ. ಸೊ ಆ ಲೈವ್ ಕ್ಲಾಸಿಗೆ ಅಟೆಂಡ್ ಆಗಿ, ಸೊ ಮೇಕ್ ಯುಟಿಲೈಸ್ ದಿಸ್. ಓಕೆ.